ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ, ನಿಮ್ಗೆ ರಾಶ್ಯಾಧಿಪತಿ ಶನಿ ಗ್ರಹ ಬಂದು 3ನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅದರಲ್ಲೂ ನಿಮ್ಗೆ 2ನೇ ಮನೆಯಲ್ಲಿ ರಾಹು ಗ್ರಹ ಇರೋದ್ರಿಂದ ಸ್ವಲ್ಪ ಹೆಂಗೆ ಅಂತಂದ್ರೆ, ಕುಟುಂಬದಲ್ಲಿ ಸ್ವಲ್ಪ ಕಿರಿಕಿರಿನೂ ಇರುತ್ತೆ, ಸ್ವಲ್ಪ ಸಮಾಧಾನನೂ ಇದೆ, ಕಿರಿಕಿರಿನೂ ಇದೆ ಅಂತಾನೆ ಹೇಳ್ಬೋದು. ಅದ್ರಲ್ಲಿ 12ನೇ ಮನೆ ಅಧಿಪತಿ 3ನೇ ಮನೆ ಅಧಿಪತಿ ಬಂದು ಗುರು ಗ್ರಹ ಬಂದು 6ನೇ ಮನೆಯಲ್ಲಿ ಇರೋದ್ರಿಂದ ಮಕರ ರಾಶಿಯವರಿಗೆ ಸ್ವಲ್ಪ ಹೆಂಗೆ ಅಂದ್ರೆ, ಎಲ್ಲಾ ಕೆಲ್ಸದಲ್ಲೂ ವಿಳಂಬ, ಕೆಲ್ಸದಲ್ಲಿ ಒಂಥರ ಒತ್ತಡ, ಕಿರಿಕಿರಿ, ಮತ್ತೇನೋ ಒಂದು ಸಣ್ಣ ಪುಟ್ಟ ಅನ್ಕೊಂಡಿರ್ತೀರಾ, ಅದು ದೊಡ್ಡ ಮಟ್ಟದಲ್ಲಿ ಖರ್ಚು ಜಾಸ್ತಿ ಆಗೋಂಥದ್ದು ನಿಮ್ಗೆ ಏನಾದ್ರೂ ಒಂದು ಆಗ್ತಾನೆ ಇರುತ್ತೆ. ಯಾಕೆಂದ್ರೆ ಗುರುಗ್ರಹ ಬಂದು 6ನೇ ಮನೆಯಲ್ಲಿ ಇದ್ದಾಗ ಸ್ವಲ್ಪ ಹಿಂಗೆ ಅಂದ್ರೆ ಎಲ್ಲಾದ್ರಲ್ಲೂ ಸ್ಟ್ರಕ್ ಆಗೋಂಥದ್ದು, ನೀವು ನಿರೀಕ್ಷೆನೆ ಮಾಡಿರಲ್ಲ, ಎಕ್ಸ್ಟ್ರಾ ಖರ್ಚುಗಳು ಜಾಸ್ತಿ, ಅದು ಒಂದೇ ಸರಿ ಸ್ವಲ್ಪ ಖರ್ಚೆಲ್ಲ ಜಾಸ್ತಿ ಖರ್ಚು ಬರೋಂಥದ್ದು, ಈ ತರ ಏನಾದ್ರೂ ಆಗ್ತಾನೆ ಇರುತ್ತೆ. ಅದ್ರಲ್ಲಿ ಸ್ವಲ್ಪ ಈ ತಿಂಗಳಲ್ಲಿ ಹೇಗಪ್ಪ ಇರುತ್ತೆ ಅಂತಂದ್ರೆ, ನಿಮ್ಗೆ 6ನೇ ಮನೆ ಅಧಿಪತಿನೂ ಬಂದು 2ನೇ ಮನೆಯಲ್ಲೇ ಕುತ್ಕೊಂಡಾಗ ಇನ್ನೂ ಎಕ್ಸ್ಟ್ರಾ ಖರ್ಚುಗಳು ಜಾಸ್ತಿ ಇರುತ್ತೆ. ಕುಟುಂಬಕ್ಕೋಸ್ಕರ ಖರ್ಚು ಮಾಡೋವಂಥದ್ದು, ಇಲ್ಲ ಏನಾದ್ರೂ ಒಂದು ಹಾಸ್ಪಿಟ್ಲ್ ಖರ್ಚು ಮಾಡೋವಂಥದ್ದು, ಈ ತರ ಏನಾದ್ರೂ ನಿರೀಕ್ಷೆನೆ ಇಲ್ಲದೆ ಇರೋ ತರ ಖರ್ಚುಗಳು ಜಾಸ್ತಿ ಬರ್ತಾ ಇರುತ್ತೆ. ನಿಮ್ಗೆ ಸ್ವಲ್ಪ ಕೆಲ್ಸದಲ್ಲಿ ಒತ್ತಡ ಜಾಸ್ತಿ ಇರುತ್ತೆ. ನಿಮ್ಗೆ ಆದಷ್ಟು ಸ್ವಲ್ಪ ಹೆಂಗೆ ಅಂದ್ರೆ ಮಕರ ರಾಶಿಯವರು ತುಂಬಾ ಹುಷಾರಾಗಿರ್ಬೇಕು ಅಂತಾನೆ ಹೇಳ್ತೀನಿ. ಅದ್ರಲ್ಲಿ ನಿಮ್ಗೆ ಹೆಂಗೆ ಅಂದ್ರೆ ಮಕ್ಳು ಕೂಡ ಇವಾಗ 5ನೇ ಮನೆ ಅಧಿಪತಿ ಬಂದು ಶುಕ್ರ ಗ್ರಹ 3ನೇ ಮನೆಯಲ್ಲೇ ಇದ್ರುನು, ಆದ್ರೆ ಮಕ್ಳಿಗೂ ಸ್ವಲ್ಪ ಅವ್ರಿಗೆ ಏನಾದ್ರೂ ವಿದ್ಯಾಭ್ಯಾಸಕ್ಕೆ ಏನಾದ್ರೂ ಒಂದು ಖರ್ಚುಗಳು ಒಂದ್ರ ಮೇಲೆ ಒಂದು ಖರ್ಚುಗಳು ಬರ್ತಾನೆ ಇರುತ್ತೆ. ನೀವು ಏನಪ್ಪ ಮಕರ ರಾಶಿಯವರು ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ, ನೀವು ಆದಷ್ಟು ಗುರುಗ್ರಹನ ಆರಾಧನೆ ಮಾಡ್ತಾ ಇರ್ಬೇಕು. ಪ್ರತಿ ದಿನ ನೀವು ಏನು ಅಂದ್ರೆ ಒಂದು ಅರ್ಶನ ತಗೊಂಡು ಒಂದು ಹಣೆಗೆ ಇಟ್ಕೊಳ್ಳೋ ಅಂಥದ್ದು, ದಕ್ಷಿಣಾಮೂರ್ತಿ ಆರಾಧನೆ ಮಾಡೋ ಅಂಥದ್ದು, ರಾಘವೇಂದ್ರನ ಆರಾಧನೆ ಮಾಡೋ ಅಂಥದ್ದು, ಇದನ್ನೇ ಮಾಡ್ತಾ ಬನ್ನಿ. ಆದಷ್ಟು ಕಡಲೆಕಾಳನ್ನ ಯಥೇಚ್ಛವಾಗಿ ಕಡಲೆಕಾಳನ್ನ ನೀವು ದೇವಸ್ಥಾನಗಳಿಗೆ ದಾನ ಮಾಡ್ತಾ ಬನ್ನಿ. ಇಲ್ಲ ಯಾರಾದ್ರೂ ಸ್ವಲ್ಪ ಬಡವ್ರು ಯಾರಾದ್ರೂ ಇರ್ತಾರೆ ಅಂದ್ರೆ ಅವ್ರಿಗೆ ತಗೊಂಡೋಗಿ ಕೊಡ್ತಾ ಬನ್ನಿ. ಅವ್ರು ಅಡ್ಗೆ ಮಾಡಿ ಊಟ ಮಾಡಿದಾಗ ನಿಮ್ಗೆ ಆದಷ್ಟು ಅದರಿಂದ ಬರೋಂಥ ಪ್ರಭಾವಗಳು ಕಮ್ಮಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮಕರ ರಾಶಿಯವರು ಇದಿಷ್ಟು ಮಕರ ರಾಶಿಯವರ ಮಾಸ ಭವಿಷ್ಯ.